ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಶುಕನಿಗೆ ಕರ್ಮವನ್ನು ಜ್ಞಾನವನ್ನು ಕುರಿತು ವಿವರಿಸಿದುದು ಎಂಬ 247ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಶುಕನು ವ್ಯಾಸರನ್ನು ಕುರಿತು, ಜನಕ, ವೇದಗಳು ಕೆಲವು ಕಡೆ ಕರ್ಮಗಳನ್ನು ಮಾಡೆಂದು ವಿಧಿಸುವವು, ಇನ್ನೊಂದು ಕಡೆ ಕರ್ಮ ತ್ಯಾಗವನ್ನು ವಿಧಿಸುವವು. ಹೀಗಿರುವಾಗ ಮನುಷ್ಯನು ಮಾಡತಕ್ಕುದೇನು? ಮನುಷ್ಯನು ಕರ್ಮದಿಂದ ಹೊಂದುವ ಗತಿ ಯಾವುದು? ವಿದ್ಯೆ ಅಥವಾ ಜ್ಞಾನದಿಂದ ಹೊಂದತಕ್ಕ ಗತಿ ಯಾವುದು? ವೇದ ವಚನಗಳೇ ಒಂದಕ್ಕೊಂದು ವಿರುದ್ಧವಾಗಿರುವಂತೆ ತೋರುವುದರಿಂದ ನೀನು ಅದರ ನಿಜಾಂಶವನ್ನು ನನಗೆ ವಿವರಿಸಬೇಕು ಎಂದನು. ಅದಕ್ಕೆ ಆ ವ್ಯಾಸನು, ಕುಮಾರ, ಕ್ಷರಾಕ್ಷರಗಳೆಂಬ ಎರಡು ಮಾರ್ಗಗಳುಂಟು. ಇವೇ ಕ್ರಮವಾಗಿ ಕರ್ಮಮಯವೆಂದು ಜ್ಞಾನಮಯವೆಂದು ಹೇಳಲ್ಪಡುವವು. ಜ್ಞಾನದಿಂದ ಯಾವ ದಿಕ್ಕಿಗೆ ಹೋಗುವರೋ, ಕರ್ಮದಿಂದ ಯಾವ ಕಡೆಗೆ ಹೋಗುವರೋ ಅದನ್ನೆಲ್ಲ ಎಚ್ಚರದಿಂದ ಕೇಳು. ಈ ಎರಡು ಮಾರ್ಗಗಳಿಗೆ ಇರುವ ಭೇದವನ್ನು ತಿಳಿಯುವುದು ಬಹಳ ಕಷ್ಟವೇ. ಆಸ್ತಿಕನಿಗೆ ನಾಸ್ತಿಕನ ಪಕ್ಷವನ್ನು ನಿರೋಧಿಸಿ ಸ್ವಪಕ್ಷವನ್ನು ಸಾಧಿಸುವುದು ಹೇಗೆ ಕಷ್ಟವೋ, ಈಗ ನಿನ್ನ ಪ್ರಶ್ನೆಗೆ ಸಮಾಧಾನವನ್ನು ಹೇಳುವುದು ನನಗೆ ಕಷ್ಟವಾಗಿದೆ. ವೇದಗಳಲ್ಲಿ ಕಾಣಿಸಿರುವ ಧರ್ಮ ಮಾರ್ಗಗಳು ಎರಡು: ಪ್ರವೃತ್ತಿ ಮಾರ್ಗವೊಂದು, ನಿವೃತ್ತಿ ಮಾರ್ಗವೊಂದು. ಕರ್ಮವೆಂಬುದು ಪ್ರವೃತ್ತಿ ಮಾರ್ಗವು, ವಿದ್ಯೆ ಅಥವಾ ಜ್ಞಾನವೆಂಬುದು ನಿವೃತ್ತಿ ಮಾರ್ಗವು. ಕರ್ಮದಿಂದ ಮನುಷ್ಯನು ಬದ್ಧನಾಗುವನು, ವಿದ್ಯೆಯಿಂದ ಮುಕ್ತನಾಗುವನು. ಆದುದರಿಂದ ಸಂಸಾರ ಸಾಗರವನ್ನು ದಾಟಬೇಕೆಂದು ಬಯಸುವ ಯತಿಗಳು ಕರ್ಮಗಳಲ್ಲಿ ಪ್ರವರ್ತಿಸರು. ಕರ್ಮಗಳನ್ನು ಮಾಡಿದವನು ಮೃತನಾದ ಮೇಲೆ, ಅಂದರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚ ಪ್ರಾಣ ಮತ್ತು ಅಂತಃಕರಣವೆಂಬ ಈ 16 ಕಲೆಗಳೊಡನೆ ತಿರುಗಿ ಜನ್ಮವನ್ನೆತ್ತುವನು. ವಿದ್ಯೆಯಿಂದಾದರೆ ವಿಕಾರವಿಲ್ಲದ ನಿತ್ಯವಾದ ಬ್ರಹ್ಮ ಸ್ವರೂಪವನ್ನು ಹೊಂದುವನು. ಅಲ್ಪ ಬುದ್ಧಿಯುಳ್ಳ ಕೆಲವರು ಕರ್ಮವನ್ನೇ ಶ್ಲಾಘಿಸುವುದೂ ಉಂಟು. ಅವರು ಅನೇಕರನ್ನು ಮರುಳು ಮಾಡಿ ತಮ್ಮ ದಾರಿಗೆ ಎಳೆಯುವುದೂ ಉಂಟು. ಧರ್ಮ ತತ್ವವನ್ನು ಬಲ್ಲ ಪ್ರಾಜ್ಞರಾದರೂ ನದಿ ಜಲವನ್ನು ಸವಿದವನು ಬಾವಿಯ ನೀರನ್ನು ಹೇಗೋ ಹಾಗೆ ಜ್ಞಾನದ ಮೇಲ್ಮೆಯನ್ನು ತಿಳಿದವರಾದುದರಿಂದ ಕರ್ಮ ಮಾರ್ಗವನ್ನು ಆಧರಿಸಲಾರರು. ಮನುಷ್ಯನು ತನ್ನ ಕರ್ಮಗಳಿಗೆ ಫಲವಾಗಿ ಸುಖ ದುಃಖಗಳನ್ನು, ಜನನ ಮರಣಗಳನ್ನು ಅನುಭವಿಸಬೇಕಾಗುವುದು. ಜ್ಞಾನದಿಂದಲಾದರೂ ಬ್ರಹ್ಮ ಸಾರೂಪ್ಯವನ್ನು ಹೊಂದುವನು. ಆ ಬ್ರಹ್ಮದಲ್ಲಿ ಸೇರಿದವನಿಗೆ ಮುಂದೆ ದುಃಖ ಪ್ರಸಕ್ತಿಯಿಲ್ಲ. ಅದರಲ್ಲಿ ಸೇರಿದವನಿಗೆ ಜನನ, ವೃದ್ಧಿ, ಜರ, ಮರಣಗಳಿಲ್ಲ. ಆ ಬ್ರಹ್ಮ ಸ್ವರೂಪವು ಅವಾಂಗ್ ಮನಸ ಗೋಚರವು. ಅದು ಚಲನವಿಲ್ಲದುದು, ವಿಕಾರವಿಲ್ಲದುದು, ಕೇಡು ಆಯಾಸಗಳೊಂದಕ್ಕೂ ಈಡಾಗದುದು, ಭೇದವಿಲ್ಲದುದು. ಅಲ್ಲಿ ಸೇರಿದವನನ್ನು ಸುಖ ದುಃಖಗಳು, ಮನೋವಿಕಾರಗಳು ಬಾಧಿಸಲಾರವು. ಅಲ್ಲಿ ಸೇರಿದವರು ಸರ್ವಭೂತ ಸಮರಾಗಿ ಸರ್ವ ಪ್ರಿಯರೆನಿಸುವರು. ಇವೆಲ್ಲ ಜ್ಞಾನದ ಫಲವು. ಕರ್ಮಗಳಲ್ಲಿ ಅನ್ವಯಿಸಿದವನಿಗೂ ಜ್ಞಾನದಲ್ಲಿ ಅನ್ವಯಿಸಿದವನಿಗೂ ಬಹಳ ತಾರತಮ್ಯವುಂಟು. ವಿದ್ಯಾಮಯನಾದವನು ನಾಶಕ್ಕೀಡಾಗದೆ ಅಮಾವಾಸ್ಯೆಯಲ್ಲಿ ಸ್ಥಿರವಾದ ಒಂದೇ ಕಲೆಯಿಂದ ಆಕಾಶದಲ್ಲಿ ನೂಲೆಳೆಯ ಹಾಗೆ ಪ್ರಕಾಶಿಸುವ ಚಂದ್ರನಂತೆ ಎಂದಿಗೂ ನಾಶರಹಿತನಾಗಿ ಬೆಳಗುವನು. ಬೃಹದಾರಣ್ಯಕದಲ್ಲಿ ಇದು ವಿಸ್ತರಿಸಲ್ಪಟ್ಟಿದೆ. ಕರ್ಮದಲ್ಲಿ ಅನ್ವಯಿಸಿದವನಾದರೂ ಹುಣ್ಣಿಮೆಯ ಚಂದ್ರನಂತೆ ವೃದ್ಧಿ ಕ್ಷಯಗಳಿಗೆ ಆಗಾಗ ಈಡಾಗತಕ್ಕವನು. ಆ ಚಂದ್ರನನ್ನು ಮನಸ್ತತ್ವದ ಸಮಷ್ಟಿ ರೂಪನೆಂದು, ಕಲಾಪೂರ್ಣನೂ ಮೂರ್ತಿವಂತನೂ ಆದುದರಿಂದ ಕರ್ಮ ಫಲರೂಪನೆಂದು ತಿಳಿಯಬಹುದು. ನಿತ್ಯವಾದ ಆತ್ಮವು ಪಾತ್ರದಲ್ಲಿ ಇಡಲ್ಪಟ್ಟ ಅಗ್ನಿಯಂತೆ ದೇಹದಲ್ಲಿ ಅಡಗಿರುವುದು. ಸರ್ವಸಂಗ ತ್ಯಾಗದಿಂದ ಮನಸ್ಸನ್ನು ಜಯಿಸಿದ ಆತ್ಮನು ತಾವರೆ ಎಲೆಯ ಮೇಲಿನ ನೀರಿನಂತೆ ಆ ದೇಹವನ್ನು ಆಶ್ರಯಿಸಿ ಕ್ಷೇತ್ರಜ್ಞನೆನಿಸುವನು. ಸತ್ವ, ರಜ, ತಮಸ್ಸುಗಳೆಂಬುವು ಬುದ್ಧಿಯ ಗುಣಗಳು. ಬುದ್ಧಿಯು ಜೀವಾತ್ಮನ ಗುಣಗಳೆನಿಸುವವು. ಜೀವಾತ್ಮನು ತನ್ನೊಳಗೂ ಅಂತರ್ಯಾಮಿಯಾದ ಪರಮಾತ್ಮನ ಗುಣವೆನಿಸುವನು. ಕ್ಷೇತ್ರಜ್ಞರು ಅಚೇತನಗಳೆಲ್ಲ ಜೀವಾತ್ಮನ ಗುಣಗಳೆಂದು, ಜೀವನೇ ಸಕಲ ದೇಹಗಳನ್ನು ಚೇಷ್ಟೆಗೊಳಿಸುತ್ತಾ ತಾನು ಚೇಷ್ಟಿಸುತ್ತಿರುವನೆಂದು ಹೇಳುವರು. ಅಲ್ಲದೆ ಸಮಸ್ತ ಲೋಕಕರ್ತನಾದವನು ಜೀವನಿಗಿಂತಲೂ ಪರನೆಂದು ಹೇಳುವರು. ಇದು 247ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ,
ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.